2025ಗೆ ಬಾಯ್ ಬಾಯ್ 2026ಗೆ ಹಾಯ್ ಹಾಯ್ ಅಂತ ಹೇಳ್ತಾ ನ್ಯೂ ಇಯರ್ ಸ್ವಾಗತ ಮಾಡೋದಕ್ಕೆ ಐಟಿ ಸಿಟಿ ಬೆಂಗಳೂರು ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ, ಐಟಿಬಿಟಿ ಹಬ್, ಕೋರಮಂಗಲ ಇಲ್ಲೆಲ್ಲ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಇಲ್ಲೆಲ್ಲ ಪಾರ್ಟಿ ಫುಲ್ ಜೋರಾಗಿರುತ್ತೆ ಅನ್ನುವಂಥ ಲಕ್ಷಣಗಳು ಆಲ್ರೆಡಿ ಗೋಚರವಾಗ್ತಾ ಇದೆ. ಈ ಪಾರ್ಟಿ ಮಧ್ಯೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಹೈ ಅಲರ್ಟ್ ವಹಿಸಲಾಗ್ತಾ ಇದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲೆಲ್ಲ ಆಲ್ರೆಡಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನರನ್ನು ತಡೆಯೋದಕ್ಕೆ ವೆಹಿಕಲ್ ಮೂವ್ಮೆಂಟ್ ಅಂತೂ ಇರೋದೇ ಇಲ್ಲ. ಸೊ ಈ ಕ್ರೌಡ್ ಮ್ಯಾನೇಜ್ಮೆಂಟಿಗೆಲ್ಲಾನು ಬ್ಯಾರಿಕೇಡ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಅದರ ವ್ಯವಸ್ಥೆ ಆಗಿದ್ದು 200ಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಸಲಾಗಿದೆ. ಅಂಡ್ ಆಲ್ಸೋ ಕೆಲವು ಕಡೆ ವಾಚ್ ಟವರ್ಗಳ ನಿರ್ಮಾಣ ಕೂಡ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದು, ಒಟ್ಟಾರೆ ನಾವು ಗಮನಿಸಬಹುದು ಹದ್ದಿನ ಕಣ್ಣಿಟ್ಟಿದೆ ಖಾಕಿ ಪಡೆ. ಕಳೆದ ಅನೇಕ ದಿನಗಳಿಂದ ಫೀಲ್ಡ್ಗಿಳಿದಂತ ಖಾಕಿ ಪಡೆ ಹದ್ದಿನ ಕಣ್ಣಿಡುವಲ್ಲಿ ಯಶಸ್ವಿ ಆಗ್ತಾ ಇದೆ, ಬೇಕಾದ ವ್ಯವಸ್ಥೆ ಮಾಡಿಕೊಂಡಿದೆ. ಅಂಡ್ ಈ ಹೊಸ ವರ್ಷಾಚರಣೆಯ ಸಂಭ್ರಮದ ಸಂದರ್ಭದಲ್ಲಿ ಮಹಿಳಾ ಸುರಕ್ಷತೆಗೆ ಹೆಚ್ಚಿನ ಒತ್ತು, ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಮಹಿಳೆಯರ ಸಹಾಯಕ್ಕೋಸ್ಕರ ಹೆಲ್ಪ್ ಡೆಸ್ಕ್ ಸ್ಥಾಪನೆ ಮಾಡಿರುವಂತಹ ಡೀಟೇಲ್ಸ್ ಇದ್ದು, ರಾತ್ರಿ ಸಂದರ್ಭ ಪಾರ್ಟಿ ಮುಗಿದ ಮೇಲೆ ಮಹಿಳೆಯರು ಸಂಚಾರ ಮಾಡೋದಕ್ಕೆ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನ ವಹಿಸಲಾಗ್ತಾ ಇದೆ. ಈ ಪಾರ್ಟಿ ಮುಗಿದ ಮೇಲೆ ಅವರವರ ನಿಗದಿತ ಸ್ಥಳಕ್ಕೆ ಡ್ರಾಪ್ ಮಾಡೋದಕ್ಕೆ ಮಹಿಳಾ ಚಾಲಕಿಯರು ಆಪರೇಟ್ ಮಾಡುವಂತ ಆಟೋ ಹಾಗೂ ಕ್ಯಾಬ್ಗಳ ಬಳಕೆ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಸಿಸಿ ಕ್ಯಾಮೆರಾ ಇನ್ಸ್ಟಾಲ್ ಆಗಿರೋದು ಅಂಡ್ ವಾಚ್ ಟವರ್ನ ಪೊಲೀಸರು ಬಳಕೆ ಮಾಡ್ಕೊಳ್ತಿರೋದು. ಇನ್ನು ಹೊಸ ವರ್ಷಾಚರಣೆ ಹಿನ್ನೆಲೆ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೂಡ ಅಲರ್ಟ್ ಆಗಿದೆ. ಪ್ರಮುಖವಾಗಿ ಉದ್ಯಾನವನ, ಪಾರ್ಕ್ಗಳು ಮತ್ತು ಕೆರೆಗಳಿಗೆ ಸಾರ್ವಜನಿಕರ ಎಂಟ್ರಿ ನಿಷೇಧ ಅನ್ನುವ ಆದೇಶ ಜಾರಿಯಾಗಿದೆ. ಸೊ ಬೆಂಗಳೂರಲ್ಲಿರುವ ಎಲ್ಲ ಪಾರ್ಕ್ಗಳು ಹಾಗೆ ಕೆರೆಗಳಿಗೆ ಸಾರ್ವಜನಿಕರ ಎಂಟ್ರಿ ಬಂದ್ ಆಗ್ತಾ ಇದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಇಂಥದ್ದೊಂದು ಆದೇಶ ಹೊರಡಿಸಿದ್ದು ಟೈಮ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕ ನಿರ್ಬಂಧ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯ ತನಕ ಕೆರೆಗಳು ಮತ್ತು ಪಾರ್ಕ್ಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಇಲ್ಲೆಲ್ಲ ಹೋಗಿ ಮನೆ ಹತ್ರ ಯಾವ್ದೋ ಪಾರ್ಕ್ ಇದೆ, ಪಾರ್ಟಿ ಮಾಡ್ಬಿಡೋಣ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಅದಕ್ಕೆ ಬ್ರೇಕ್ ಬಿದ್ದಂಗಾಗಿದೆ. ಸೊ ಮನೆ ಹತ್ತಿರ ಇರುವಂತ ಪಾರ್ಕ್ಗಳು ಹಾಗೆ ಪ್ರಮುಖವಾದಂತ ಕೆರೆ ಪ್ರದೇಶಗಳಿಗೆ ನಿಷೇಧ ಹೇರಲಾಗಿದ್ದು, ಇದೇ ಸಂದರ್ಭದಲ್ಲಿ ಪಾರ್ಟಿ ಪ್ರಿಯರಿಗೋಸ್ಕರ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುವ ಎಣ್ಣೆ ಅವೈಲಬಿಲಿಟಿ, ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇವತ್ತು ಮುಂಜಾನೆ 6 ಗಂಟೆಯಿಂದಾನೇ ಮದ್ಯ ಮಾರಾಟ ನಡೀತಾ ಇದೆ. ಸೊ ಲಿಕ್ಕರ್ ಅವೈಲಬಿಲಿಟಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಾನೇ ಸ್ಟಾರ್ಟ್ ಆಗಿದ್ದು, ಮಧ್ಯರಾತ್ರಿ 1 ಗಂಟೆ ತನಕ ಮದ್ಯ ಮಾರಾಟಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಾನೇ ಕೆಲವರೆಲ್ಲ ಪಾರ್ಟಿ ಮೋಡ್ಗೆ ಜಾರ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯೂಶುವಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಈ ಬಾರ್ಗಳ ಮುಂದೆ ಎಲ್ಲ ನಾವು ನೋಡ್ತೀವಿ, ಬೋರ್ಡ್ ಮೇಲೆಲ್ಲ ಲೈಸೆನ್ಸ್, ಅಬಕಾರಿ ಇಲಾಖೆಯಿಂದ ಕೊಡುವಂತ ಲೈಸೆನ್ಸ್ನ ಆಧಾರದಲ್ಲಿ ಟೈಮ್ ಲಿಮಿಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಾಗುತ್ತೆ. ಕಂಟ್ರಿ ಲಿಕ್ಕರ್ ಲೈಸೆನ್ಸ್ ಅಂತ ಹೇಳಿ ಕೊಡ್ತಾರಲ್ಲ, CL2 ಇದು ರಿಟೇಲ್ ಶಾಪ್ಗಳಿಗೆ ಕೊಡ್ತಾರೆ. ಅಂಡ್ CL4 ಅಂದ್ರೆ ಕ್ಲಬ್ಗಳಿಗೆ ಕೊಡುವಂತ ಲೈಸೆನ್ಸು. ಇಲ್ಲೆಲ್ಲ ಮದ್ಯ ಮಾರಾಟಕ್ಕೆ ಆ ಲೈಸೆನ್ಸಿನ ಆಧಾರದ ಮೇಲೆ ಟೈಮ್ ಲಿಮಿಟ್ ಅನ್ನ ಸೆಟ್ ಮಾಡಿರ್ತಾರೆ, ಬೌಂಡೆಡ್ ಟೈಮ್ ಲಿಮಿಟ್ ಇರುತ್ತೆ. ಬಟ್ ಇವತ್ತು ಅದಕ್ಕೆಲ್ಲಾನು ಊಫಿ ಮಾಫಿ ಅನ್ನುವಂಥ ರೀತಿಯಲ್ಲಿ ಬೆಳಗ್ಗೆಯಿಂದಾನೇ ಮದ್ಯ ಮಾರಾಟಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಒಬ್ಬ ಲೇಡಿ DCP ಆಫೀಸರ್ ಕೂಡ ಎಕ್ಸ್ಟ್ರಾ ನೇಮಿಸ್ತಾ ಇದ್ದೀವಿ. ಜೊತೆಗೆ ಆಲ್ರೆಡಿ 3 ಜನ DCP ಸಂಖ್ಯೆಯಲ್ಲಿ ಇರ್ತಾರೆ. ನನ್ನ ಪ್ರಕಾರ ಈಗ ಇದು ಸರ್ಕ್ಯುಲರ್ ಮೂವ್ಮೆಂಟ್ ನಾವು ಏನೋ ಬ್ಯಾನ್ ಮಾಡ್ತೇವೆ ಅಂದರೆ, ಒಂದ್ಸರಿ ಜನ ಇಲ್ಲಿ ಬಂದರೆ ಅವ್ರಿಗೆ ಯಾವುದು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗ್ಬೇಕಾದ್ರೆ ಹೋಗ್ಬೋದು. ಆದರೆ ಬಂದು ಸುಮ್ಮನೆ ಇಲ್ಲಿ ಜನ ಗುಂಪು ಸೇರೋದು, ಕ್ರೌಡ್ ಮಾಡೋದು ಅದು ನಾವು ಬಿಡೋದಿಲ್ಲ. ಅದರ ಬಗ್ಗೆ ನಾವು ತುಂಬಾ ಸ್ಟ್ರಿಕ್ಟ್ ಇರ್ತೀವಿ ಸಾಯಂಕಾಲದಿಂದನೇ. ಸೊ ಆ ನಿಟ್ಟಿನಲ್ಲಿ ಖಂಡಿತ ಒಳ್ಳೆ ರೀತಿಯಿಂದ ಇದು ಪಾಸ್ ಆಗುತ್ತೆ. ಸರ್, ಒಂದು ವಿಚಾರ ಸಾಕಷ್ಟು ವೈರಲ್ ಆಯ್ತಾ ಇದೆ. ಯಾರು ಕುಡಿದು ತೂರಾಡ್ತಿರ್ತಾರೋ, ಯಾರು ಕಂಟ್ರೋಲ್ ಇರಲ್ವೋ ಅಂತವ್ರನ್ನ ಪೊಲೀಸರೇ ಜೀಪಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ ಅನ್ನೋ ಲೆಕ್ಕಕ್ಕೆ ಒಂದಷ್ಟು ವೈರಲ್ ಆಯ್ತಾ ಇದೆ. ಅದೇನು ನಿಜನಾ, ಹೇಗೆ? ಇಲ್ಲ, ಅದು ವೈರಲ್ದು ಪ್ರಶ್ನೆ ಇಲ್ಲ. ನಮ್ದು ಒಂದೇ ಉದ್ದೇಶ ಇದೆ, 1 ಗಂಟೆ ಆದಮೇಲೆ ಆದಷ್ಟು ಬೇಗ ಜನ ಮನೆಗೆ ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು BMTC ಬಸ್ಸಸ್ ಮತ್ತು ಎಕ್ಸ್ಟ್ರಾ ಟೆಂಪೋ ಟ್ರಾವೆಲರ್ಸ್ ಪ್ಲಸ್ ಕ್ಯಾಬ್ಸ್, ಆಟೋ ರಿಕ್ಷಾ ಎಲ್ಲ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ಸಮಸ್ಯೆ ಆದರೆ, ಆಂಬ್ಯುಲೆನ್ಸ್ ಸಿಕ್ಕಿಲ್ಲ ಅಂದರೆ ಅಂಥ ಟೈಮಲ್ಲಿ ನಮ್ಮ ಪೊಲೀಸ್ ಗಾಡಿ ಕೂಡ ಇದೆ. ತುರ್ತು ಪರಿಸ್ಥಿತಿ ಇದ್ದಂತೆ ಕ್ಯಾಬ್ಗಳು ಏನಿದೆ ಅದರಲ್ಲೇ ಇಲ್ಲ. ಕ್ಯಾಬ್ ನಿಮಗೆ ನಾವು ಮೊದಲೇ ಹೇಳಿದ್ದೀವಿ, ಕ್ಯಾಬ್ ಆಟೋ ರಿಕ್ಷಾದು ಒಂದು ಲಿಮಿಟೇಷನ್ ಇರ್ತದೆ. ಯಾಕೆಂದರೆ ಜನ ಜಾಸ್ತಿ ಇರ್ತದಕ್ಕೆ
ಮೆಟ್ರೋದು ಕೂಡ ಒಂದು ಲಿಮಿಟೇಷನ್ ಇದೆ. ಸೊ ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಜನಕ್ಕೆ ಫೆಸಿಲಿಟೀಸ್ ಸಿಗಲಿ ಅಂತ ನಾವು ಬಸ್ಸಸ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ನನ್ನ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ. ನಿಮ್ಮದು ಕೂಡ ಸಹಕಾರ ಬೇಕು. ನಿಮ್ಮೆಲ್ಲರೂ ಒಳ್ಳೆ ರೀತಿಯಿಂದ ಆಚರಿಸಲಿಕ್ಕೆ ನಿಮ್ಗೆ ಏನಾದರೂ ಮಾಹಿತಿ ಬಂದರೆ ಜನಕ್ಕೆ ಅನುಕೂಲ ಆಗಲಿಕ್ಕೆ ಖಂಡಿತ ನಮ್ಗೆ ಹೇಳಿದರೆ ನಮ್ಮ ಮುಖಾಂತರ. ವೆಲ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಚಿತ್ರಾ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಸುಚಿತ್ರಾ, ಬ್ಯಾಂಗ್ಳೂರ್ ಪೊಲೀಸರಿಗೆ ಇದೊಂದು ಮೋಸ್ಟ್ ಚಾಲೆಂಜಿಂಗ್ ಇವೆಂಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಬಿಕಾಸ್ ಯಾವುದೇ ರೀತಿ ಅಚಾತುರ್ಯಗಳಾಗಬಾರ್ದು, ಯಾರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೊ ಈ ಸೆಕ್ಯೂರಿಟಿ ಆಂಗಲ್ಗೆ ಸೀಮಿತವಾಗಿ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಪ್ರಜ್ವಲ, ಏನು ಹೊಸ ವರ್ಷಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿರುವಂಥದ್ದು. MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಇಂದಿರಾನಗರ, ಈ ರೀತಿಯಾಗಿ ಎಲ್ಲ ರೋಡ್ಗಳು ಕೂಡ ಈಗಾಗಲೇ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗೊಂಡಿದೆ. ಹಾಗೆ ಮಧುಬನಗಿತ್ತಿಯಂತೆ ಸಿಂಗಾರ ಕೂಡ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. MG ರೋಡ್ನಲ್ಲಿ ಈ ಒಂದು ಹೊಸ ವರ್ಷಕ್ಕೆ ಯಾವ ರೀತಿ ಸಿದ್ಧತೆ ಆಗಿದೆ ಅಂತ. ಇದರ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ಯಾವುದೇ ತೊಂದರೆಗಳು, ಅವಘಡಗಳು ಆಗಬಾರ್ದು ಅಂತ ಹೇಳಿ ಈಗಾಗಲೇ 20,000ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನ ಏನು ಈ ಒಂದು ಹೊಸ ವರ್ಷದ ಆಚರಣೆಗೆ ಒಂದು ಭದ್ರತೆಯನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಅಲರ್ಟ್ ಆಗಿರುವಂತದ್ದು. ಈಗಾಗಲೇ ಮಹಿಳೆಯರ ಸೇಫ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏನು ರಾಣಿ ಚೆನ್ನಮ್ಮ ಪಡೆಯನ್ನ ಕೂಡ ಆಯೋಜನೆಯನ್ನ ಮಾಡಿರುವಂತದ್ದು. ಅಂದ್ರೆ ಈ ಒಂದು MG ರಸ್ತೆ ಆಗಿರ್ಬೋದು, ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಈ ಒಂದು ರೋಡ್ ನಲ್ಲಿ ಹೆಚ್ಚು ಜನಸಂದಣಿ ಸೇರುತ್ತೆ. ಹೀಗಾಗಿ ಯಾವುದೇ ರೀತಿ ಅವಘಡಗಳು ಸಂಭವಿಸಬಾರ್ದು ಅಂತ ಹೇಳಿ ಎಲ್ಲಾ ಕಡೆ ಪ್ರತಿ 50 ಮೀಟರ್ ಒಂದು ಕಡೆ CCTV ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಮಹಿಳಾ ಸೇಫ್ಟಿಗೋಸ್ಕರ ಏನು ಮಹಿಳಾ ಕೊಠಡಿಗಳನ್ನ ಕೂಡ ನಿರ್ಮಾಣ ಮಾಡಿರುವಂತದ್ದು. ಹಾಗೆ ಒಂದು QR ಕೋಡ್ ಅನ್ನ ಅಳವಡಿಕೆಯನ್ನ ಮಾಡಿರುವಂತದ್ದು. ಈ ಒಂದು QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದ್ದೆ ಅದಲ್ಲಿ ಓಪನ್ ಲಿಂಕ್ ಅಂತ ಕೊಟ್ಟಿದ್ರೆ ಯಾವ ಸ್ಥಳದಲ್ಲಿ ಇದ್ದೀವಿ ಆ ಒಂದು ಎಲ್ಲಾ ರೀತಿಯ MG ರೋಡ್ ಅಂತ ಹೇಳಿದ್ರೆ MG ರೋಡ್ ನಲ್ಲಿ ಏನೇನ್ ಸಿಗುತ್ತೆ, ಯಾವಾಗ ಬಸ್ ಸಿಗುತ್ತೆ, ಯಾವಾಗ ಎಲ್ಲೆಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಎಲ್ಲ ಈ ಒಂದು ಸ್ಕ್ಯಾನರ್ ನಲ್ಲಿ ಕೂಡ ತಿಳಿಯುವಂತದ್ದು. ಹಾಗೆ ಈ ಒಂದು ವಾರ್ನೂಮ್ ಅಲ್ಲಿ ಕೂಡ ಏನು CCTV ಕ್ಯಾಮೆರಾಗಳ ಒಂದು ಪರಿಶೀಲನೆಯನ್ನ ಮಾಡ್ತಾರೆ. ಯಾರು ಮಹಿಳೆಯರಿಗೆ ತೊಂದರೆ ನೀಡಿದಂತಹ ಸಂದರ್ಭದಲ್ಲಿ ಅವರು ಅಲ್ಲಿ CCTVಯನ್ನ ಪರಿಶೀಲನೆಯನ್ನ ಮಾಡಿ ಆ ನಂತರದಲ್ಲಿ ಅವರನ್ನು ಕೂಡ ಏನು ಆ ಒಂದು ಸ್ಥಳಕ್ಕೆ ಹೋಗುವಂತದ್ದು. ಹೀಗೆ ಎಲ್ಲಾ ರೀತಿಯ ಒಂದು ಪೊಲೀಸರು ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಏನು ಇದರ ಜೊತೆಗೆ 20,000ಕ್ಕೂ ಹೆಚ್ಚು ಪೊಲೀಸರನ್ನ ಕೂಡ ಏನು ನಿಯೋಜನೆಯನ್ನ ಮಾಡಿರುವಂತದ್ದು. MG ರೋಡ್ ಸುತ್ತಮುತ್ತ, ಕೋರ್ಮಂಗ್ಲ ಸುತ್ತಮುತ್ತ ಯಾವುದೇ ಪ್ರದೇಶದಲ್ಲಿ ವಾಹನ ಸಂಚಾರವನ್ನ ನಿರ್ಬಂಧವನ್ನ ಮಾಡಿದ್ದಾರೆ. ಹಾಗೆ ಬ್ರಿಗೇಡ್ ರಸ್ತೆ ಆಗಿರ್ಬೋದು, ರೆಸ್ಟ್ ಹೌಸ್ ರಸ್ತೆ ಆಗಿರ್ಬೋದು, ಚರ್ಚ್ ರಸ್ತೆ, ಈ ಒಂದು ಸುತ್ತಮುತ್ತ ರಸ್ತೆಗಳಲ್ಲಿ ಯಾವುದೇ ರೀತಿಯಾಗಿ ಏನು ವಾಹನವನ್ನ ನಿಲ್ಲಿಸೋ ಹಾಗಿಲ್ಲ. ಈ ರೀತಿಯಾಗಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಇನ್ನು ಪೊಲೀಸರ ಬಿಗಿ ಬಂದೋಬಸ್ತ್ ಅಂತ ಹೇಳಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ ನಲ್ಲಿ ಒಟ್ಟು 4 ಕಂಟ್ರೋಲ್ ರೂಮ್ ಇರುವಂತದ್ದು. ವಾಚ್ ಟವರ್ಗಳು 78 ಇರುವಂತದ್ದು. ಮಹಿಳಾ ಸಹಾಯ ಕೇಂದ್ರ ಒಟ್ಟು 164 ಇರುವಂತದ್ದು. ಹೀಗೆ ಒಟ್ಟು ಅಗ್ನಿಶಾಮಕ ವಾಹನ ಆಗಿರ್ಬೋದು, ಸಂಚಾರ ಪೊಲೀಸ್ ವಾಹನ ಆಗಿರ್ಬೋದು, ನಾಗರಿಕ ಪೊಲೀಸ್ ಅಂದ್ರೆ 10,000ಕ್ಕೂ ಹೆಚ್ಚು ನಾಗರಿಕ ಪೊಲೀಸರನ್ನ ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ಏನು ನೇಮಕವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯ ತೊಂದರೆ ಆದಲ್ಲಿ ಇವರು ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಕೊಟ್ಟು ಆನಂತರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳುವಂಥದ್ದು. ಒಂದು ವೇಳೆ ಅವರಿಗೆ ವಾಹನ ಸಿಗದೇ ಇದ್ದಲ್ಲಿ ಪೊಲೀಸ್ ವಾಹನದಲ್ಲೇ ಅವರನ್ನ ಮನೆಗೆ ತಲುಪಿಸುವಂತಹ ಕರ್ತವ್ಯಕ್ಕೆ ಪೊಲೀಸರು ಇದೀಗ ಮುಂದಾಗಿರುವಂಥದ್ದು. ಪ್ರಜ್ವಲ. ವೆಲ್ ಸುಚಿತ್ರಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.